ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ಪಡೆದುಕೊಳ್ತಾ ಇದ್ದೀರಾ. ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬಂದಿದೆ. ಆಗಲೇ ಎಷ್ಟೊಂದು ಜನ 2,000 ರೂಪಾಯಿ ಖರ್ಚು ಮಾಡಿಕೊಂಡಿರುತ್ತೀರಾ. ಇವಾಗ ಕೇಂದ್ರ ಸರ್ಕಾರ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದರೆ 10,500 ರೂಪಾಯಿ ಕೊಡುತ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳು. ಅದನ್ನು ಯಾವ ರೀತಿ ಪಡೆದುಕೊಳ್ಳಬೇಕಾಗುತ್ತದೆ, ನಿಮಗೆ ಯಾವ ರೀತಿ ಸಿಗುತ್ತದೆ, ಏನಾದರೂ ಅರ್ಜಿ ಸಲ್ಲಿಸಬೇಕಾ, ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುತ್ತಿದೆ. ಇಲ್ಲಿ 11ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ನಿಮಗೆ ಶಾರ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಡುತ್ತೇನೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತಲ್ಲ, ಅದು ಇದುವರೆಗೂ ಕೂಡ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ, ಯಾವ ಒಂದು ತಾಲೂಕು ಕೂಡ ಬಂದಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಟೋಟಲ್ ಆಗಿ ಹೇಳಬೇಕು ಅಂದರೆ 11ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಮುಂದಿನ ತಿಂಗಳು ಬಿಡುಗಡೆ ಆಗುತ್ತದೆ. ಎಲೆಕ್ಷನ್ ಎಲ್ಲ ಮುಗಿದಾದ್ಮೇಲೆ, ರಿಸಲ್ಟ್ ಬಂದಾದ್ಮೇಲೆ ವೇಟ್ ಮಾಡಿ. ಇವಾಗ ನಿಮಗೆ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆಯಡಿ ಎಲ್ಲರೂ ಕೂಡ 2,000 ರೂಪಾಯಿ ಪಡೆದುಕೊಳ್ತಾ ಇರ್ತೀರಾ. ಇವಾಗ ನಿಮಗೆ ಕಾಂಗ್ರೆಸ್ ಅವರು ಇನ್ನೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇವಾಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಕ್ಕೆ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮಗೆ ಪ್ರತಿ ತಿಂಗಳು ಕೂಡ 10,500 ಅಂತ ಕಂಪ್ಲೀಟ್ ಆಗಿ ಇವಾಗ ಘೋಷಣೆಯನ್ನು ಮಾಡಿದ್ದಾರೆ. ಇದರಿಂದ ನಿಮಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರುವುದು, ಕನ್ಫ್ಯೂಷನ್ ಇರುವುದು ಏನೆಂದರೆ, ಈ ಒಂದು 10,500 ಯಾವ ರೀತಿ ಪಡೆದುಕೊಳ್ಳಬೇಕು, ಏನಾದರೂ ಅರ್ಜಿ ಸಲ್ಲಿಸಬೇಕಾ, ಅದೇ ಬರುತ್ತಾ, ಯಾವ ರೀತಿ ಅಂತ ಕೇಳುತ್ತಿದ್ದೀರಾ. ಅದಕ್ಕೆ ಏನಾದರೂ ಕಂಡೀಷನ್ಸ್ ಇರುತ್ತಾ, ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂದರೆ, ಕರ್ನಾಟಕ 1 ಗ್ರಾಮ 1 ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದರೆ, ಅರ್ಜಿ ಸಲ್ಲಿಸಬೇಕಾದ್ರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಒಂದು ಮೊಬೈಲ್ ನಂಬರ್ ಇದ್ದರೆ ಸಾಕು. ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ, ಸ್ವಲ್ಪ ದಿನದಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಫಿಲ್ ಮಾಡಿದ್ರಿ, ನಿಮಗೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಬರುತ್ತಿದೆ. ಒಂದು ವರ್ಷಕ್ಕೆ 24,000 ಬರುತ್ತಿದೆ. ಇದು ಕೂಡ ಬರುತ್ತಿದೆ. ಇದಕ್ಕೆ ಆ್ಯಡ್ ಆಗಿ ಏನು ಮಾಡುತ್ತಿದ್ದಾರೆ ಅಂದರೆ, ಮಹಾಲಕ್ಷ್ಮಿ ಯೋಜನೆಗೆ 24,000 ಅಂತ ಮತ್ತು 1 ಲಕ್ಷನ ಆ್ಯಡ್ ಮಾಡುತ್ತಿದ್ದಾರೆ. ಟೋಟಲ್ ಆಗಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಆಗಿ ಅಧಿಕಾರಕ್ಕೆ ಬಂತು ಅಂದರೆ 1,24,000 ನಿಮ್ಮ ಖಾತೆಗೆ ಪ್ರತಿ ವರ್ಷ ಕೂಡ ಬರುತ್ತದೆ. ಇವಾಗ 1 ಲಕ್ಷ ನೀವು ಪಡೆದುಕೊಳ್ಳುವುದಕ್ಕೆ ಏನು ಒಂದೇ ಸಲ ಬರುತ್ತಾ, ಅಥವಾ ಏನಾದರೂ ಪ್ರತಿ ತಿಂಗಳು ಹಾಕುತ್ತಾರಾ ಹಣನ ಅಂತ ನೀವು ಕೇಳ್ಬೋದು. ಅದರ ಬಗ್ಗೆ ಆಗಲೇ ಕಾಂಗ್ರೆಸ್ ಸರ್ಕಾರ ಒಂದು ಕ್ಲಿಯರ್ ಮಾಡಿದೆ. 1 ಲಕ್ಷ ಏನು ಹಾಕುತ್ತೀವಲ್ಲ ಅದರ ಡಿವೈಡ್ ಮಾಡಿ ಪ್ರತಿ ತಿಂಗಳು ಕೂಡ ಹಾಕೋದಾ ಬರ್ತೀವಿ ಅಂತ ಹೇಳಿದ್ದಾರೆ. 1 ಲಕ್ಷನ ಡಿವೈಡ್ ಮಾಡಿಕೊಂಡ್ರೆ 8,000 ಮೇಲೆ ಏನೋ ಸಮಥಿಂಗ್ ಬರುತ್ತದೆ. ನಾವು 8,500 ಅಂತ ಅಂದುಕೊಳ್ಳೋಣ. ಪ್ರತಿ ತಿಂಗಳು ಕೂಡ 8,500 ಪ್ಲಸ್ 2,500 ಆ್ಯಡ್ ಮಾಡಿ ನಮಗೆ ಏನಾಗುತ್ತದೆ ಅಂದರೆ 10,500 ಆಗುತ್ತದೆ. ಪ್ರತಿ ತಿಂಗಳು ಕೂಡ 10,500 ಪಡೆದುಕೊಳ್ಳುತ್ತೀರಾ. ಗೃಹಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಎರಡೂ ಕೂಡ ಯೋಜನೆ ಕಂಬೈನ್ಡ್ ಆಗಿ. ಹಾಗಾದರೆ ಈ ಒಂದು ಯೋಜನೆ ಏನಾದರೂ ಅಪ್ಲಿಕೇಶನ್ಸ್ ಆಪ್ಷನ್ ಏನಾಗಿದೆ ಅಂತ ನೀವು ಕೇಳಬಹುದು. ಇದುವರೆಗೂ ಕೂಡ ಅಪ್ಲಿಕೇಶನ್ಸ್ ಡೇಟ್ನ ಅನೌನ್ಸ್ ಮಾಡಿಲ್ಲ. ನೀವು ಯಾರೂ ಕೂಡ ಪೋಸ್ಟ್ ಆಫೀಸ್ ಆಗಿರಲಿ, ಕರ್ನಾಟಕ 1 ಆಗಿರಲಿ, ಗ್ರಾಮ 1 ಆಗಿರಲಿ, ಎಲ್ಲ ಕಡೆ ಕೂಡ ಹೋಗಬೇಡಿ ಸದ್ಯಕ್ಕೆ. ಯಾಕೆಂದರೆ ಫಸ್ಟ್ ನಿಮಗೆ ಎಲೆಕ್ಷನ್ ರಿಸಲ್ಟ್ ಬರಬೇಕು. ಜೂನ್ 4ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬರಲ್ಲ ಅಂತ ಗೊತ್ತಾಗುತ್ತದೆ. ಅದಾದ್ಮೇಲೆ ಏನು ಮಾಡುತ್ತಾರೆ ಅಂದರೆ, ಕರ್ನಾಟಕ ಸರ್ಕಾರಕ್ಕೆ ಪೇಮೆಂಟ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ ಡೇಟ್ನ ಆಪ್ಷನ್ ಮಾಡುತ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಇಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡುತ್ತಾರೆ. ನಿಮಗೆ ಬರೀ 2,000 ಮಾತ್ರ ಬರುತ್ತದೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.